ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತಾಯ ಸುವಾರ್ತೆ 13ನೇ ಅಧ್ಯಾಯ 4ನೇ ವಚನ ಓದಿಕೊಳ್ಳೋಣ. ಕೇಳಿರಿ, ಬಿತ್ತುವವನು ಬಿತ್ತುವುದಕ್ಕೆ ಹೊರಟನು. ಅವನು ಬಿತ್ತುವಾಗ ಕೆಲವು ಬೀಜ ದಾರಿಯ ಮಗ್ಗಲಲ್ಲಿ ಬಿದ್ದವು. ಹಕ್ಕಿಗಳು ಬಂದು ಅವುಗಳನ್ನು ತಿಂದು ಬಿಟ್ಟವು. ಕೆಲವು ಬೀಜ ಬಹಳ ಮಣ್ಣಿಲ್ಲದ ಬಂಡೆಯ ನೆಲದಲ್ಲಿ ಬಿದ್ದವು. ಅಲ್ಲಿ ಮಣ್ಣು ತೆಳ್ಳಗಿರುವುದರಿಂದ ಅವು ಬೇಗ ಮೊಳೆತವು. ಆದರೆ ಬಿಸಿಲೇರಿದಾಗ ಬಾಡಿ ಬೇರಿಲ್ಲದ ಕಾರಣ ಒಣಗಿ ಹೋದವು. ಮತ್ತೆ ಕೆಲವು ಬೀಜ ಮುಳ್ಳು ಗಿಡಗಳಲ್ಲಿ ಬಿದ್ದವು. ಮುಳ್ಳು ಗಿಡಗಳು ಬೆಳೆದು ಅವುಗಳನ್ನು ಅಡಗಿಸಿ ಬಿಟ್ಟವು. ಇನ್ನು ಕೆಲವು ಒಳ್ಳೆಯ ನೆಲದಲ್ಲಿ ಬಿದ್ದು 100ರಷ್ಟು, 60ರಷ್ಟು, 30ರಷ್ಟು ಫಲವನ್ನು ಕೊಟ್ಟವು. ಕಿವಿಯುಳ್ಳವನು ಕೇಳಲಿ ಅಂದನು. ನೋಡಿ ಪ್ರಿಯರೇ, ಇಲ್ಲಿ ಯೇಸು ಸ್ವಾಮಿಯು ತನ್ನ ಶಿಷ್ಯರ ಹತ್ತಿರ ಸಾಮ್ಯರೂಪವಾಗಿ, ಬಿತ್ತುವವನ ಸಾಮ್ಯರೂಪವಾಗಿ ಸಾಮ್ಯವನ್ನು ಆತನು ಹೇಳುತ್ತಿದ್ದಾನೆ. ನಾವು 13ನೇ ಅಧ್ಯಾಯ 18ನೇ ವಚನದಲ್ಲಿ ಅದರ ಅರ್ಥವನ್ನು ನಾವು ನೋಡಿಕೊಳ್ಳೋಣ. ಯಾವನಾದರೂ ಪರಲೋಕ ರಾಜ್ಯದ ವಾಕ್ಯವನ್ನು ಕೇಳಿ ತಿಳಿದುಕೊಳ್ಳದೇ ಇದ್ದರೆ ದುಷ್ಟನು ಬಂದು ಆತನ ಹೃದಯದಲ್ಲಿ ಬಿತ್ತಿದ್ದನ್ನು ತೆಗೆದುಹಾಕುತ್ತಾನೆ. ಇವನೇ ಬೀಜ ಬಿದ್ದ ದಾರಿಯ ಮಗ್ಗಲಾಗಿರುವನು. ಬಂಡೆಯ ನೆಲದಲ್ಲಿ ಬಿತ್ತಲ್ಪಟ್ಟವನು ಯಾರೆಂದರೆ, ವಾಕ್ಯವನ್ನು ಕೇಳಿದ ಕೂಡಲೇ ಸಂತೋಷದಿಂದ ಅದನ್ನು ಸ್ವೀಕರಿಸಿದರೂ ತನಗೆ ಬೇರಿಲ್ಲದ ಕಾರಣ ಇವನು ಸ್ವಲ್ಪ ಕಾಲ ಮಾತ್ರವೇ ಇದ್ದು ಆ ವಾಕ್ಯದ ನಿಮಿತ್ತವಾಗಿ ಸಂಕಟವಾಗಲಿ ಹಿಂಸೆಯಾಗಲಿ ಬಂದರೆ ಕೂಡಲೇ ಎಡವಿ ಬೀಳುತ್ತಾನೆ. ಮುಳ್ಳುಗಿಡಗಳ ನೆಲದಲ್ಲಿ ಬಿತ್ತಲ್ಪಟ್ಟವನು ಯಾರೆಂದರೆ, ವಾಕ್ಯವನ್ನು ಕೇಳಿದಾಗೂ ಪ್ರಪಂಚದ ಚಿಂತೆಯೂ ಐಶ್ವರ್ಯದ ಮೋಸತನವೂ ಆ ವಾಕ್ಯವನ್ನು ಅಡಗಿಸಿ ಬಿಡುವುದರಿಂದ ಫಲವನ್ನು ಕೊಡದೆ ಇರುತ್ತಾನೆ. ಒಳ್ಳೆಯ ಮಣ್ಣಿನಲ್ಲಿ ಬಿತ್ತಲ್ಪಟ್ಟವನು ಯಾರೆಂದರೆ, ವಾಕ್ಯವನ್ನು ಕೇಳಿ ತಿಳಿದುಕೊಂಡು ಫಲವಂತನಾಗಿ 100ರಷ್ಟಾಗಲಿ, 60ರಷ್ಟಾಗಲಿ, 30ರಷ್ಟಾಗಲಿ ಫಲವನ್ನು ಕೊಡುವವನೇ ಒಳ್ಳೆಯ ನೆಲದಲ್ಲಿ ಬಿತ್ತಲ್ಪಟ್ಟವನು ಎಂದು ಹೇಳಿದನು. ನೋಡಿ ಪ್ರಿಯರೇ, ನಾವು ಯಾವ ಗುಂಪಿನಲ್ಲಿ ಸೇರಿದ್ದೇವೆ? ನಮ್ಮನ್ನು ನಾವು ಪರಿಶೀಲನೆ ಮಾಡಿಕೊಳ್ಳಬೇಕು. ನಾವು ಒಳ್ಳೆಯ ಫಲ ಕೊಡ್ತಾ ಇದ್ದೀವಾ ಇಲ್ವಾ? ಇಲ್ಲ ಪ್ರಪಂಚದ ಚಿಂತೆಗಳಿಂದ, ಅನೇಕ ಚಿಂತೆಗಳಿಂದ ನಾವು ವಾಕ್ಯವನ್ನು ಗ್ರಹಿಸದೆ ಲೋಕದ ರೀತಿಯಲ್ಲಿ ನಾವಿದ್ದೀವಾ? ನಮ್ಮನ್ನು ನಾವು ಪರಿಶೀಲನೆ ಮಾಡಿಕೊಳ್ಳಬೇಕು. ನಾವು ಒಳ್ಳೆಯ ನೆಲದಲ್ಲಿ ಬಿತ್ತಲ್ಪಟ್ಟಿರುವವರಾಗಬೇಕೆಂದರೆ ನಾವು ವಾಕ್ಯದಲ್ಲಿ ಬಲವಾಗಿ ನಿಂತು ನಾವು 100ರಷ್ಟು, 30ರಷ್ಟು, 60ರಷ್ಟು ನಾವು ಫಲ ಕೊಡುವವರಾಗಬೇಕು. ನಮ್ಮನ್ನು ನಾವು ಪರಿಶೀಲನೆ ಮಾಡಿಕೊಂಡು ದೇವರಲ್ಲಿ ನಾವು ಬಲವಾಗಿ ನಿಲ್ಲಬೇಕು. ಆತ್ಮೀಯ ವರಗಳಿಂದ ನಾವು ತುಂಬಿಸಲ್ಪಡಬೇಕು. ಆತ್ಮನ ಫಲಗಳನ್ನು ನಾವು ಫಲಿಸುವವರಾಗಬೇಕು. ಆದುದರಿಂದ ನಾವು ಪ್ರತಿಯೊಬ್ಬರು ನಮ್ಮನ್ನು ನಾವು ಪರಿಶೀಲನೆ ಮಾಡಿಕೊಂಡು ನಾವು ಒಳ್ಳೆಯ ನೆಲದಲ್ಲಿ ಬಿತ್ತಲ್ಪಟ್ಟಿರುವವರಾಗಬೇಕು. ಈ ಸಮಯದಲ್ಲಿ ಕರ್ತನು ಈ ಸಮಯದಲ್ಲಿ ಈ ವಾಕ್ಯದ ಮುಖಾಂತರ ಎಲ್ಲರನ್ನೂ ಎಚ್ಚರಿಸುತ್ತಿದ್ದಾನೆ. ಪ್ರತಿಯೊಬ್ಬರೂ ನಮ್ಮನ್ನು ನಾವು ಪರಿಶೀಲನೆ ಮಾಡಿಕೊಳ್ಳಬೇಕೆಂದು ಕರ್ತನು ಈ ಸಮಯದಲ್ಲಿ ಈ ವಾಕ್ಯವನ್ನು ಮಾತನಾಡುತ್ತಿದ್ದಾನೆ. ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಸ್ತೋತ್ರ. ಹೌದು ಕರ್ತನೆ, ಹೌದು ರಾಜ, ನಾವು ವಾಕ್ಯವನ್ನು ಕೇಳಿದಾಗಲೂ ಅನೇಕ ಪ್ರಪಂಚದ ಚಿಂತೆಗಳಿಂದ ವಾಕ್ಯವನ್ನು ಬಿಟ್ಟು ನಾವು ಗ್ರಹಿಸದೇ ಇದ್ದೀವಿ ಕರ್ತನೆ. ಹೌದು ಕರ್ತನೆ, ಅಂಥ ಹೃದಯದಲ್ಲಿ ಅಂಥ ಹೃದಯವನ್ನು ತೆಗೆದು ಹಾಕಿ ಕರ್ತನೆ, ಗ್ರಹಿಸುವಂಥ ಹೃದಯವನ್ನು ಅನುಗ್ರಹಿಸಿ ನೀನು ನಮ್ಮನ್ನು ಬಲಪಡಿಸು ಕರ್ತನೆ. ಒಳ್ಳೆಯ ವಾಕ್ಯವನ್ನು ಗ್ರಹಿಸುವಂತೆ, ನಾವು ಒಳ್ಳೆಯ ರೀತಿಯಲ್ಲಿ ವಾಕ್ಯವನ್ನು ಫಲಿಸುವಂತೆ, ನಮ್ಮ ಹೃದಯಗಳಲ್ಲಿ ವಾಕ್ಯವು ಫಲಿಸುವಂತೆ ಒಬ್ಬೊಬ್ಬರನ್ನು ನಮ್ಮೆಲ್ಲರನ್ನು ಬಲಪಡಿಸು ಕರ್ತನೆ. ನಿನ್ನ ವಾಕ್ಯದ ಪ್ರಕಾರ ನಾವು 30ರಷ್ಟು, 60ರಷ್ಟು, 100ರಷ್ಟು ಫಲಿಸುವಂತೆ ಸಹಾಯ ಮಾಡು ಕರ್ತನೆ. ವಾಕ್ಯವನ್ನು ಕೇಳಿರುವ ಪ್ರತಿಯೊಬ್ಬೊಬ್ಬರನ್ನು ದರ್ಶಿಸು ಕರ್ತನೆ. ಪ್ರಪಂಚದಲ್ಲಿರುವ ಎಲ್ಲ ಜನರನ್ನು ಕೂಡ ದರ್ಶಿಸು ಕರ್ತನೆ. ನಿನ್ನ ವಾಕ್ಯವನ್ನು ಗ್ರಹಿಸಿ ನಡೆಯುವಂತೆ ಒಬ್ಬೊಬ್ಬರನ್ನು ಬಲಪಡಿಸು ಸಹಾಯ ಮಾಡು ಕರ್ತನೆ. ಈ ಚಿಕ್ಕ ಪ್ರಾರ್ಥನೆ ಯೇಸುವಿನ ಪರಿಶುದ್ಧ ದಿವ್ಯನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯೇ, ಆಮೇನ್.